ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ನಿಮಗೆ ಇನ್ನೂ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಆಗಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಇಂಟ್ರೊಡಕ್ಷನ್ ವೀಡಿಯೋ ಹಾಕಿರ್ತೀನಿ, ಬೇಗ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಗೈಸ್, ಈ ವಿಡಿಯೋ ನಾವು ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ ನನ್ನ ಸೆಕೆಂಡ್ ರೌಂಡ್ KCET ರಿಸಲ್ಟ್ಸ್ ಬಗ್ಗೆ. ನನ್ನ ಸೆಕೆಂಡ್ ರೌಂಡ್ KCET ರಿಸಲ್ಟ್ಸ್ ಬಂದಾಗ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೆ, ಬಸ್ಸಲ್ಲಿ ಚೆಕ್ ಮಾಡಿದೆ KCET ಯಾವ್ದು ಬಂದಿದೆ ಅಂತ ಚೆಕ್ ಮಾಡಿದೆ. ಆ್ಯಂಡ್ ಅದು ಕೂಡ ಶಾಕಿಂಗ್ ಆಗಿತ್ತು. ನನಗೆ ಗೊತ್ತೇ ಇಲ್ಲ, ಇವಾಗ KCET ರಿಸಲ್ಟ್ಸ್ ಬರ್ತಾಯಿದೆ ಅಂತಲೇ ಗೊತ್ತಿಲ್ಲ, ಫೈನಲ್ ರಿಸಲ್ಟ್ಸ್ ಬರ್ತಾಯಿದೆ ಅಂತಲೇ ಗೊತ್ತಿಲ್ಲ. ಪ್ರೊವಿಷನಲ್ ರಿಸಲ್ಟ್ಸ್ ಗೊತ್ತಿತ್ತು ಇವತ್ತು ಬರುತ್ತೆ ಅಂತ ನೋಡಿದೆ, ಬಟ್ ಫೈನಲ್ ರಿಸಲ್ಟ್ಸ್ ಬರ್ತಾಯಿದೆ ಅಂತಲೇ ಗೊತ್ತಿಲ್ಲ. ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬಂತು. ಅಲ್ಲಿ ಆವಾಗ ಗೊತ್ತಾಯಿತು ನನಗೆ KCET ಫೈನಲ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಅಂತ. ಆವಾಗ ತೆಗೆದು ನೋಡಿದೆ, ಆ್ಯಸ್ ಎಕ್ಸ್ಪೆಕ್ಟೆಡ್ ನನಗೆ ಸಪ್ತಗಿರಿ ಕಾಲೇಜೇ ಸಿಕ್ತು. ಆ್ಯಂಡ್ ಗೈಸ್, ನಾನು ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಮಾಡಬೇಕಿತ್ತು. ಆ್ಯಂಡ್ KA ಡೈರೆಕ್ಟರ್ ಹೇಳ್ದಂಗೆ ತುಂಬ ಶಾರ್ಟ್ ಲಿಮಿಟ್ ಆಫ್ ಟೈಮ್ ಇರೋದ್ರಿಂದ ಬೇಗ ಚಾಯ್ಸ್ ಎಂಟ್ರಿ ಮಾಡಿಬಿಡೋಣ ಅಂತ ನನ್ನ ಆಸೆ ಏನಿತ್ತು ಅಂದರೆ ಮನೆ ಹತ್ರ ಇರೋ ಕಾಲೇಜ್ ಸಿಗಬೇಕಾಯಿತು ಅಂತ. ಬಟ್ ಸ್ಟಿಲ್ ಸಿಕ್ಕಿಲ್ಲ ನನಗೆ. ಸಪ್ತಗಿರಿ ಸಿಕ್ಕಿರೋದ್ರಿಂದ ಐ ಥಾಟ್ ಓಕೆ, ಇನ್ನೊಂದು ರೌಂಡ್ ಇದೆ, ವೆಯ್ಟ್ ಮಾಡಿಬಿಡೋಣ. ಏನಾದರೂ ನನ್ನ ಲಕ್ ಚೆನ್ನಾಗಿದ್ದು ಚೇಂಜ್ ಆಗಿ ಬೇಕಿದ್ರೆ ಸಿಕ್ಕಿದ್ರೂ ಸಿಗ್ಬೋದು, ಡಾನ್ ಬಾಸ್ಕೋ, ರಾಜರಾಜೇಶ್ವರಿ ಯಾವುದಾದ್ರೂ ಒಂದು ಕಾಲೇಜ್ ಸಿಗ್ಬೋದು ಮನೆ ಹತ್ರನೇ ಅಂತ ಅಂದ್ಕೊಂಡು ಥರ್ಡ್ ರೌಂಡ್ಗೆ ಎಂಟ್ರಿ ಆದೆ. ಆ್ಯಂಡ್ ನಾನು ಚಾಯ್ಸ್ ಮಾಡಿರೋದು ಬಂದ್ಬಿಟ್ಟು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದೆ. ಆಲ್ರೆಡಿ ಹೇಳಿರೋ ಥರ ನನಗೆ ಮನೆ ಹತ್ರ ಕಾಲೇಜ್ ಬೇಕಾಯಿತು. ಅದಕ್ಕೋಸ್ಕರ ಸಿಕ್ಕಿದ್ರೆ ಓಕೆ, ಬಟ್ ಇಲ್ಲ ಹೋಗಲೇಬೇಕಲ್ವ ಕಾಲೇಜ್ಗೆ, ಅದಕ್ಕೋಸ್ಕರನಾದರೂ ಸಪ್ತಗಿರಿನ ಹಂಗೆ ಹೋಲ್ಡ್ ಮಾಡಿ ಇಕ್ಕಿದ್ದೀನಿ. ಆ್ಯಂಡ್ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರಂತೂ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಆಲ್ಮೋಸ್ಟ್ ಎಷ್ಟೊತ್ತು ವೆಯ್ಟ್ ಮಾಡಿದ್ದೀನಿ, ಎಷ್ಟು ಡೌನ್ಲೋಡ್ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ, ಲಾಗಿನ್ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ಎಷ್ಟು ಕಷ್ಟ ಆಯಿತು ಅಂದರೆ ತುಂಬ ಕಷ್ಟ ಆಯಿತು. ಆ್ಯಂಡ್ ಫೈನಲಿ ಏನೋ ಒಂದು ಮಾಡಿ ಲಾಗಿನ್ ಆಗಿ ಚಾಯ್ಸ್ ಎಂಟ್ರಿ ಏನೋ ಮುಗಿಸ್ದೆ. ಚಾಯ್ಸ್ ಎಂಟ್ರಿ ಏನೋ ಆರಾಮಾಗಿ ಆಯಿತು. ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದೆ ಆಗಲೇ ಹೇಳಿರೋ ಥರ. ಆ್ಯಂಡ್ ನೆಕ್ಸ್ಟು ಚಲನ್ ಡೌನ್ಲೋಡ್ ಮಾಡಬೇಕಾದ್ರಂತೂ ಎಷ್ಟು ಟೈಮ್ ತೊಗೊಂತು ಅಂದರೆ ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಚಲನ್ ಡೌನ್ಲೋಡ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಚಲನ್ ಅಂತೂ ಡೌನ್ಲೋಡೇ ಆಗ್ತಾಯಿಲ್ಲ. ಆಲ್ಮೋಸ್ಟ್ 12:30 ಏನೋ ಟ್ರೈ ಮಾಡಿದೆ, ಚಲನ್ ಅಂತೂ ಡೌನ್ಲೋಡೇ ಆಗಲಿಲ್ಲ. ಕೊನೆಗೆ ಒಂದು ಐಡಿಯಾ ಮಾಡಿದ್ದೇನು ಅಂದರೆ, ನನ್ನ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ನಾನು ಈ ಐಡಿಯಾನ ಯೂಸ್ ಮಾಡಿದೆ. ಲೈಕ್ 5 o'clock ಬೆಳಗ್ಗೆ ಇಲ್ಲ 3 o'clock ಈ ರೇಂಜಲ್ಲಿ ನೀವು ಎದ್ದು ಚಲನ್ ಡೌನ್ಲೋಡ್ ಮಾಡೋದಾಗಿರ್ಬೋದು, ಆಪ್ಷನ್ ಎಂಟ್ರಿ ಮಾಡೋದಾಗಿರ್ಬೋದು, ಏನಾದರೂ ಮಾಡಿ ಆರಾಮಾಗಿ ಲಾಗಿನ್ ಆಗುತ್ತೆ, ಆರಾಮಾಗಿ ಫ್ರೀಯಾಗಿ ಆಗುತ್ತೆ, ಏನೂ ತೊಂದರೆ ಆಗೋಲ್ಲ, ಸ್ಪೀಡಾಗಿ ಕೂಡ ಆಗುತ್ತೆ. ನಾನು ಫಸ್ಟ್ ರೌಂಡಲ್ಲಿ ಇದೇ ಥರ ಮಾಡಿದ್ದು. ಬೆಳಗ್ಗೆ 5 ಗಂಟೆಗೆ ಎದ್ದು ಆಪ್ಷನ್ ಎಂಟ್ರಿನ ಮಾಡಿದೆ. ಈಸಿಯಾಗಾಯಿತು, ತುಂಬ ಈಸಿಯಾಗಾಯಿತು. ಅವಾಗೂ ತುಂಬ ಸರ್ವರ್ ಇಶ್ಯೂಸ್ ಯಾವಾಗಲೂ ಇದ್ದೇ ಇರುತ್ತೆ KA ವೆಬ್ಸೈಟಲ್ಲಂತೂ. ಆವಾಗಲೂ ತುಂಬ ಇಶ್ಯೂಸ್ ಇತ್ತು. ಆದ್ರೂ ಬೆಳಗಿನ ಜಾವ ಬೇಗ ಎದ್ದು ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಜಸ್ಟ್ ನಾನು 4 o'clock ಏನೋ ಎದ್ದೆ, 4 o'clock ಎದ್ದೆ, ನಾರ್ಮಲಾಗಿ ಲಾಗಿನ್ ಆದೆ. ಲಾಗಿನೂ ಸ್ಪೀಡಾಗಾಯಿತು, ಏನೂ ತೊಂದರೆ ಆಗಲಿಲ್ಲ. ಚಲನ್ ಡೌನ್ಲೋಡ್ಗೆ ಹೋದೆ. ಚಲನ್ ಡೌನ್ಲೋಡಲ್ಲಿ ಒಂದು 2 minutes ಏನೋ ಲೋಡಿಂಗ್ ತೊಗೊಂತು. ಇಮಿಡಿಯೇಟಾಗಿ ಚಲನ್ ಡೌನ್ಲೋಡ್ ಆಗೋಯಿತು. ನನಗೆ ಶಾಕ್ ಆಗೋಯ್ತು, ಇಷ್ಟು ಬೇಗ ಆಗೋಯ್ತಾ? ಅಷ್ಟು ಕಷ್ಟಪಟ್ಟಿದ್ದೀನಿ, ನೈಟೆಲ್ಲ 12:30ವರೆಗೂ ಟ್ರೈ ಮಾಡಿದ್ದೀನಿ, ಅಷ್ಟು ಕಷ್ಟಪಟ್ಟಿದ್ದೀನಿ, ಇಷ್ಟು ಬೇಗ ಆಗೋಯ್ತು ಅಂತ ನನಗೆ ಶಾಕ್ ಆಗೋಯ್ತು. ಆ್ಯಂಡ್ ಚಲನ್ ಡೌನ್ಲೋಡ್ ಆಯಿತು. ನನ್ನ ಚಲನ್ ಡೌನ್ಲೋಡ್ ಆಗಿ ನಾನು ಆಲ್ರೆಡಿ ಫೀಸ್ ಕೂಡ ಪೇ ಮಾಡಾಯಿತು. ನೆಕ್ಸ್ಟ್ ಥರ್ಡ್ ರೌಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೊಂದು ಶಾರ್ಟ್ ವೀಡಿಯೋ ಆಗಿತ್ತು ನನ್ನ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಏನಾಯಿತು, ಚಾಯ್ಸ್ ಎಂಟ್ರಿ ಏನು ಮಾಡಿದೆ ಅಂತ ಹೇಳೋಕ್ಕೆ. ಆ್ಯಂಡ್ ಗೈಸ್, ಈ ಟಿಪ್ನ ನಾನು ನಿಜ ಹೇಳ್ತಾ ಇದ್ದೀನಿ. ಬೆಳಗಿನ ಜಾವ 3 to 6 ಆಗಿರ್ಬೋದು, 7 ಆಗಿರ್ಬೋದು, ಎಲ್ಲ ಸರ್ವರ್ಸು ಡೌನ್ ಇರುತ್ತೆ. ಆ್ಯಂಡ್ KEಯಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸೂ ಆ ಟೈಮಲ್ಲಿ ಯಾರೂ ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾರಲ್ಲ. ಸೊ ಇದರಿಂದ ನೀವು ಬೆಳಗಿನ ಜಾವ ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಈಸಿಯಾಗುತ್ತೆ, ಬೇಗ ಆಗುತ್ತೆ, ಸ್ಪೀಡಾಗುತ್ತೆ. ಆ್ಯಂಡ್ ನನ್ನ ಥರ್ಡ್ ರೌಂಡ್ ಕೌನ್ಸ್ಲಿಂಗ್ ನೆಕ್ಸ್ಟ್ ಬರುತ್ತೆ. ಆವಾಗಲೂ ನಾನು ಏನು ಆಪ್ಷನ್ ಎಂಟ್ರಿ ಮಾಡಿದೆ, ಚಾಯ್ಸ್ ಏನಾಗ್ತೆ, ಯಾವ ಕಾಲೇಜ್ ಸಿಕ್ತು ಅಂತಲೂ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಆ ವಿಡಿಯೋ ಬೇಕು ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು 2026 ಸ್ಟೂಡೆಂಟ್ಸ್ಗೆ ಹೆಂಗೆ ಕಾಲೇಜ್ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಅಂತ ಹೇಳಿದೆ. ಬಟ್ ನನ್ನ KCET ಕೌನ್ಸ್ಲಿಂಗ್ ಒಂಚೂರು ವೇರಿಯೇಷನ್ ಆಗಿದ್ದರಿಂದ ನಾನು ಆ ವೀಡಿಯೋನ ಒಂಚೂರು ಹೋಲ್ಡ್ ಮಾಡಿ ನೆಕ್ಸ್ಟ್ ಮಾಡೋಣ ಅಂತ ಅಂದ್ಕೊಂಡು KCET ವೀಡಿಯೋನ ಮಾಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ. ಆ್ಯಂಡ್ ನೆಕ್ಸ್ಟ್ ಆ ವಿಡಿಯೋ ಕೂಡ ಮಾಡ್ತೀನಿ. 2026 ಸ್ಟೂಡೆಂಟ್ಸ್ ಯಾರು ನೋಡ್ತಾಯಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನನ್ನ ಲಾಸ್ಟ್ ವೀಡಿಯೋನೂ ನೋಡಿ ಬೇಕಿದ್ರೆ, ನಾನು ಹೇಗೆ ಕಾಲೇಜ್ ಸೆಲೆಕ್ಟ್ ಮಾಡಿದೆ, ಯಾವ ವಿಷಯಕ್ಕೋಸ್ಕರ ನಾನು ಮನೆ ಹತ್ರ ಇರೋ ಕಾಲೇಜ್ ಸೆಲೆಕ್ಟ್ ಮಾಡಿದೆ ಅಂತ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ನೋಡ್ತಾಯಿದ್ದೀರಾ. ಆ್ಯಂಡ್ ಹಂಗೆ ಒಂದು ಲೈಕ್ನ ಕೂಡ ಮಾಡಿ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಯಾರ್ಯಾರಿಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ ಕಮೆಂಟ್ ಕೂಡ ಮಾಡಿ.
ಆ್ಯಂಡ್ ಸೊ ಗೈಸ್ ಇದೊಂದು ಶಾರ್ಟ್ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.